ಎಲ್ಲರಿಗೂ ನಮಸ್ತೆ. ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಅಲ್ಲಿ ಟೋಟಲ್ 6 ಮೆಥಡ್ಸ್ ಇದೆ. ಸೊ ಅದರಲ್ಲಿ ಸೆಕೆಂಡ್ ಒನ್ ಬಂದು ಕಾಮನ್ ಸೈಜ್ ಸ್ಟೇಟ್ಮೆಂಟ್. ಸೊ ಈ ಒಂದು ವಿಡಿಯೋನಲ್ಲಿ ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್ ಬಂದು ಯಾವ ತರ ಪ್ರಿಪೇರ್ ಮಾಡಬೇಕು ಅಂತ ಸಾಲ್ವ್ ಮಾಡಿ ತೋರಿಸ್ತೀವಿ. ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡೋದಕ್ಕೆ ಟೋಟಲ್ 5 ಕಾಲಮ್ಸ್ ಬರುತ್ತೆ. ಫಸ್ಟ್ ಒನ್ ಪರ್ಟಿಕ್ಯುಲರ್ಸ್, ನೆಕ್ಸ್ಟ್ ಪ್ರಿವಿಯಸ್ ಇಯರ್ ಅಮೌಂಟ್ ಕಾಲಮ್, ಪರ್ಸೆಂಟೇಜ್, ಕರೆಂಟ್ ಇಯರ್ ಅಮೌಂಟ್ ಕಾಲಮ್, ಪರ್ಸೆಂಟೇಜ್. ಸೊ ಇದಿಷ್ಟು ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡೋದಕ್ಕೆ ಮೆನ್ಷನ್ ಮಾಡಬೇಕಾಗಿರುವಂತ ಕಾಲಮ್ಸ್. ಸೊ ಅದಾದ್ಮೇಲಿಂದ ಫಸ್ಟ್ ಕಂಪೇರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಅಲ್ಲಿ ಏನೊಂದು ಸ್ಟೆಪ್ಸ್ ಬರುತ್ತೆ. ಸೊ ಸೇಮ್ ಸ್ಟೆಪ್ಸ್ ನಾವು ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡೋದಕ್ಕೂ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಫಸ್ಟ್ ಬಂದು ನೆಟ್ ಸೇಲ್ಸ್. ಸೊ ನೆಟ್ ಸೇಲ್ಸ್ ಇಂದ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ನ ಡಿಡಕ್ಟ್ ಮಾಡ್ತೀವಿ. ಸೊ ಡಿಡಕ್ಟ್ ಮಾಡಿದಾಗ ಪಾಸಿಟಿವ್ ಆನ್ಸರ್ ಬಂದಾಗ ಅದನ್ನ ಗ್ರಾಸ್ ಪ್ರಾಫಿಟ್ ಅಂತ ಹೇಳಿ ಮೆನ್ಷನ್ ಮಾಡ್ತೀವಿ. ಇನ್ ಕೇಸ್ ನೆಗೆಟಿವ್ ಬಂದ್ರೆ ಗ್ರಾಸ್ ಲಾಸ್ ಅಂತ ಹೇಳಿ ಮೆನ್ಷನ್ ಮಾಡ್ತೀವಿ. ಸೊ ಬ್ರಾಕೆಟ್ ಅಲ್ಲಿ ಅದಕ್ಕೆ ಎ ಅಂತ ನೇಮ್ ಪ್ರೊವೈಡ್ ಮಾಡ್ತೀವಿ. ಸೊ ನೆಕ್ಸ್ಟ್ ಮೈನಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಸೊ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಲ್ಲಿ ಎರಡು ತರ ಎಕ್ಸ್ಪೆನ್ಸಸ್ ಬರುತ್ತೆ. ಒಂದು ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್, ಇನ್ನೊಂದು ಸೇಲಿಂಗ್ ಎಕ್ಸ್ಪೆನ್ಸಸ್. ಸೊ ಎರಡು ಎಕ್ಸ್ಪೆನ್ಸಸ್ ನಾವು ಟೋಟಲ್ ಮಾಡ್ತೀವಿ. ಸೊ ಆ ಒಂದು ಟೋಟಲ್ಗೆ ನಾವು ಟೋಟಲ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಬ್ರಾಕೆಟ್ ಅಲ್ಲಿ ಬಿ ಅಂತೇಳಿ ಮೆನ್ಷನ್ ಮಾಡ್ತೀವಿ. ಸೊ ನೆಕ್ಸ್ಟ್ ಈ ಒಂದು ಗ್ರಾಸ್ ಪ್ರಾಫಿಟ್ ಇಂದ ಟೋಟಲ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ನ ಡಿಡಕ್ಟ್ ಮಾಡ್ತೀವಿ. ಸೊ ಅದು ಎ ಮೈನಸ್ ಬಿ. ಸೊ ಅದು ಡಿಡಕ್ಟ್ ಮಾಡಿದಾಗ ಪಾಸಿಟಿವ್ ಆನ್ಸರ್ ಬಂದ್ರೆ ಆಪರೇಟಿಂಗ್ ಪ್ರಾಫಿಟ್ ಅಂತೇಳಿ ಮೆನ್ಷನ್ ಮಾಡ್ತೀವಿ. ನೆಗೆಟಿವ್ ಆನ್ಸರ್ ಬಂದಾಗ ಆಪರೇಟಿಂಗ್ ಲಾಸ್ ಅಂತೇಳಿ ಮೆನ್ಷನ್ ಮಾಡ್ತೀವಿ. ಸೊ ಈ ಒಂದು ಆಪರೇಟಿಂಗ್ ಪ್ರಾಫಿಟ್ ಅಥವಾ ಲಾಸ್ಗೆ ನಾನ್ ಆಪರೇಟಿಂಗ್ ಇನ್ಕಮ್ ನ ಆಡ್ ಮಾಡಬೇಕು. ಸೊ ಅದನ್ನ ಆಡ್ ಮಾಡಿದಾಗ ಬರುವಂತ ವ್ಯಾಲ್ಯೂಗೆ ನಾವು ಟೋಟಲ್ ಅಂತೇಳಿ ನೇಮ್ ಮೆನ್ಷನ್ ಮಾಡ್ತೀವಿ. ಸೊ ನೆಕ್ಸ್ಟ್ ಈ ಒಂದು ಟೋಟಲ್ ಇಂದ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ನ ಡಿಡಕ್ಟ್ ಮಾಡಬೇಕು. ಸೊ ಡಿಡಕ್ಟ್ ಮಾಡಿದಾಗ ಬರುವಂತ ವ್ಯಾಲ್ಯೂಗೆ ನಾವು ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್ ಅಂದ್ರೆ ಬ್ರಾಕೆಟ್ ಅಲ್ಲಿ ಇಬಿಟಿ ಅಂತೇಳಿ ಮೆನ್ಷನ್ ಮಾಡ್ತೀವಿ. ಸೊ ಈ ಒಂದು ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್ ಇಂದ ಟ್ಯಾಕ್ಸ್ ನ ನಾವು ಡಿಡಕ್ಟ್ ಮಾಡಬೇಕು. ಸೊ ಟ್ಯಾಕ್ಸ್ ಡಿಡಕ್ಟ್ ಮಾಡಿದಾಗ ಫೈನಲ್ ಆನ್ಸರ್ ಬಂದು ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ಅಂತೇಳಿ ಮೆನ್ಷನ್ ಮಾಡ್ತೀವಿ. ಸೊ ಅದಕ್ಕೆ ಬ್ರಾಕೆಟ್ ಅಲ್ಲಿ ಇ80 ಅಂತೇಳಿ ಶಾರ್ಟ್ ಕಟ್ ನೇಮ್ ನ ಪ್ರೊವೈಡ್ ಮಾಡ್ತೀವಿ. ಸೊ ಇದು ಪರ್ಟಿಕ್ಯುಲರ್ಸ್ ಅಂಡರ್ ಅಲ್ಲಿ ಬರುವಂತ ಸ್ಟೆಪ್ಸ್. ಸೊ ಈ ಒಂದು ಪ್ರೊಸೀಜರ್ ಫಾಲೋ ಮಾಡಾದ್ಮೇಲೆ ಸೊ ನೆಕ್ಸ್ಟ್ ನಾವೇನ್ ಮಾಡ್ತೀವಿ, ಸೊ ಅದಕ್ಕೆ ಏನೊಂದು ವ್ಯಾಲ್ಯೂಸ್ ಕೊಟ್ಟಿರ್ತಾರೆ ಆ ಒಂದು ವ್ಯಾಲ್ಯೂಸ್ ನ ಪ್ರಿವಿಯಸ್ ಇಯರ್ ಅಮೌಂಟ್ ಕಾಲಮ್ ಅಲ್ಲಿ ಮತ್ತೆ ಕರೆಂಟ್ ಇಯರ್ ಅಮೌಂಟ್ ಕಾಲಮ್ ಅಲ್ಲಿ ಮೆನ್ಷನ್ ಮಾಡಿರ್ತೀವಿ. ಸೊ ಈ ಒಂದು ವ್ಯಾಲ್ಯೂಸ್ ಮೆನ್ಷನ್ ಮಾಡಿದ್ಮೇಲೆ ಸೊ ಫಸ್ಟ್ ನಾವು ಪ್ರೀವಿಯಸ್ ಇಯರ್ಗೆ ಪರ್ಸೆಂಟೇಜ್ ಫೈಂಡ್ ಔಟ್ ಮಾಡಬೇಕು. ಸೊ ಇದರಲ್ಲಿ ಪರ್ಸೆಂಟೇಜ್ ಫೈಂಡ್ ಔಟ್ ಮಾಡೋದಕ್ಕೆ ಸೊ ಯಾವಾಗಲೂ ಅಷ್ಟೇ ನಾವು ನೆಟ್ ಸೇಲ್ಸ್ ನ ನಾವು 100% ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಆ ಒಂದು ನೆಟ್ ಸೇಲ್ಸ್ 100% ಬೇಸ್ ಮೇಲೆ ನಾವು ರಿಮೈನಿಂಗ್ ವ್ಯಾಲ್ಯೂಸ್ ಬಂದು ಎಷ್ಟು ಪರ್ಸೆಂಟೇಜ್ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಸೊ ಸೇಮ್ ಫಸ್ಟ್ ಪ್ರೀವಿಯಸ್ ಇಯರ್ಗೆ ಫಾಲೋ ಮಾಡ್ತೀವಿ, ಅದಾದ್ಮೇಲಿಂದ ಕರೆಂಟ್ ಇಯರ್ಗೆ ಪರ್ಸೆಂಟೇಜ್ ನ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಸೊ ಈ ಒಂದು ಬೇಸ್ ಮೇಲೆ ನಾವು ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ಫಸ್ಟ್ ಕ್ವಶನ್, ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಪ್ರಿಪೇರ್ ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್. ಸೊ ಪ್ರಾಬ್ಲಮ್ ಅಲ್ಲಿ ನಮಗೆ 2 years ಇನ್ಫಾರ್ಮೇಶನ್ಸ್ ಪ್ರೊವೈಡ್ ಮಾಡಿದ್ದಾರೆ. ನೆಟ್ ಸೇಲ್ಸ್ 8 lakh 9 lakh, ಕಾಸ್ಟ್ ಆಫ್ ಗುಡ್ ಸೋಲ್ಡ್ 5 lakh 5,50,000, ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ 50,000 53,000, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 20,000 24,000, ನಾನ್ ಆಪರೇಟಿಂಗ್ ಇನ್ಕಮ್ಸ್ 40,000 45,000, ಇಂಟ್ರೆಸ್ಟ್ ಪೇಯ್ಡ್ 15,000 20,000, ಇನ್ಕಮ್ ಟ್ಯಾಕ್ಸ್ 30,000 32,000. ಸೊ ಪ್ರಾಬ್ಲಮ್ ಅಲ್ಲಿ ನಮಗೆ 2 years ಇನ್ಫಾರ್ಮೇಶನ್ಸ್ ಪ್ರೊವೈಡ್ ಮಾಡಿದ್ದಾರೆ. ಒಂದು 2014, ಇನ್ನೊಂದು 2015. ಸೊ ಫಸ್ಟ್ ಬಂದು 2014 ಎಂಟ್ರಿ ಮಾಡ್ತೀವಿ. ಸೊ ನೆಕ್ಸ್ಟ್ ಪರ್ಸೆಂಟೇಜ್ ಕಾಲಮ್ ಬರುತ್ತೆ, ಅದಾದ್ಮೇಲಿಂದ 2015 ಅಮೌಂಟ್ ಕಾಲಮು, ಅದಾದ್ಮೇಲಿಂದ ಪರ್ಸೆಂಟೇಜ್ ಕಾಲಮ್ ಬರುತ್ತೆ. ಸೊ ಫಸ್ಟ್ ಪರ್ಟಿಕ್ಯುಲರ್ಸ್ ಅಲ್ಲಿ ಸೇಲ್ಸ್ ಇಂದ ಸ್ಟಾರ್ಟ್ ಮಾಡೋಣ. ಸೊ ನೆಟ್ ಸೇಲ್ಸ್ ಇನ್ಫಾರ್ಮೇಶನ್ಸ್ ಪ್ರೊವೈಡ್ ಮಾಡಿದ್ದಾರೆ. ವ್ಯಾಲ್ಯೂ ಬಂದು 8 lakh 9 lakh. ಸೊ ಸೇಲ್ಸ್ ಇಂದ ನಾವು ಮೈನಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ನ ಡಿಡಕ್ಟ್ ಮಾಡ್ತೀವಿ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ವ್ಯಾಲ್ಯೂ ಬಂದು 5 lakh 5,50,000. ಸೊ ಡಿಡಕ್ಟ್ ಮಾಡಿದಾಗ ನಮಗೆ 3,50,000 ಬರುತ್ತೆ. ಸೊ ಪಾಸಿಟಿವ್ ಆನ್ಸರ್ ಆಗಿರೋದ್ರಿಂದ ಗ್ರಾಸ್ ಪ್ರಾಫಿಟ್ ಅಂತೇಳಿ ಕರಿತೀವಿ. ಸೊ ಇದಕ್ಕೆ ಎ ಅಂತ ಮೆನ್ಷನ್ ಮಾಡ್ತೀವಿ. ನೆಕ್ಸ್ಟ್ ಬಂದು ಮೈನಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಸೊ ಪ್ರಾಬ್ಲಮ್ ಅಲ್ಲಿ ನಮಗೆ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಎರಡು ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ. ಒಂದು ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್, ಇನ್ನೊಂದು ಸೆಲ್ಲಿಂಗ್ ಎಕ್ಸ್ಪೆನ್ಸಸ್.
ಸೊ ಫಸ್ಟು ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಎಂಟ್ರಿ ಮಾಡೋಣ. ವ್ಯಾಲ್ಯೂ ಬಂದು 50,000, 53,000. ನೆಕ್ಸ್ಟ್ ಒನ್ ಬಂದು ಸೆಲ್ಲಿಂಗ್ ಎಕ್ಸ್ಪೆನ್ಸಸ್, ವ್ಯಾಲ್ಯೂ ಬಂದು 20,000, 24,000. ಸೊ ಎರಡು ಎಕ್ಸ್ಪೆನ್ಸಸ್ನ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದಾಗ 70,000, 77,000 ಬರುತ್ತೆ. ಸೊ ಈ ಒಂದು ವ್ಯಾಲ್ಯೂಗೆ ನಾವು ಟೋಟಲ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂತೇಳಿ ಕರಿತೀವಿ. ಸೊ ಇದಕ್ಕೆ ಬಿ ಅಂತೇಳಿ ಮೆನ್ಷನ್ ಮಾಡ್ತೀವಿ. ಸೊ ನೆಕ್ಸ್ಟ್ ಎ ಮೈನಸ್ ಬಿ ಅಂದರೆ ಗ್ರಾಸ್ ಪ್ರಾಫಿಟ್ ಇಂದ ಟೋಟಲ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ನ ಡಿಡಕ್ಟ್ ಮಾಡಬೇಕು. ಸೊ ಡಿಡಕ್ಟ್ ಮಾಡಿದಾಗ ನಮಗೆ 2,30,000, 2,73,000 ಬರುತ್ತೆ. ಪಾಸಿಟಿವ್ ಆನ್ಸರ್ ಆಗಿರೋದ್ರಿಂದ ಆಪರೇಟಿಂಗ್ ಪ್ರಾಫಿಟ್ ಅಂತೇಳಿ ಮೆನ್ಷನ್ ಮಾಡ್ತೀವಿ. ಬ್ರಾಕೆಟ್ ಅಲ್ಲಿ ಎ ಮೈನಸ್ ಬಿ. ಸೊ ನೆಕ್ಸ್ಟ್ ಈ ಒಂದು ಆಪರೇಟಿಂಗ್ ಪ್ರಾಫಿಟ್ಗೆ ನಾವು ನಾನ್ ಆಪರೇಟಿಂಗ್ ಇನ್ಕಮ್ನ ಆ್ಯಡ್ ಮಾಡಬೇಕು. ಸೊ ಪ್ಲಸ್ ನಾನ್ ಆಪರೇಟಿಂಗ್ ಇನ್ಕಮ್, ಸೊ ಪ್ರಾಬ್ಲಮ್ ಅಲ್ಲಿ ನಾನ್ ಆಪರೇಟಿಂಗ್ ಇನ್ಕಮ್ ವ್ಯಾಲ್ಯೂ ಬಂದು 40,000, 45,000 ಕೊಟ್ಟಿದ್ದಾರೆ. ಆ್ಯಡ್ ಮಾಡಿದಾಗ 2,70,000, 3,18,000 ಆಗುತ್ತೆ. ಸೊ ಇದಕ್ಕೆ ನಾವು ಟೋಟಲ್ ಅಂತೇಳಿ ಮೆನ್ಷನ್ ಮಾಡ್ತೀವಿ. ಸೊ ಈ ಒಂದು ಟೋಟಲ್ ಇಂದ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ನ ಡಿಡಕ್ಟ್ ಮಾಡಬೇಕು. ಸೊ ಮೈನಸ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್, ಪ್ರಾಬ್ಲಮ್ ಅಲ್ಲಿ ನಮಗೆ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸ್ ಬಂದು ಇಂಟ್ರೆಸ್ಟ್ ಪೇಯ್ಡ್ ಅಂತೇಳಿ ಕೊಟ್ಟಿದ್ದಾರೆ. ಸೊ ಅಲ್ಲಿಗೆ ಇಂಟ್ರೆಸ್ಟ್ ಪೇಯ್ಡ್, ವ್ಯಾಲ್ಯೂ ಬಂದು 15,000, 20,000. ಸೊ ಡಿಡಕ್ಟ್ ಮಾಡಿದಾಗ ನಮಗೆ 2,55,000, 2,98,000 ಆಗುತ್ತೆ. ಸೊ ಇದಕ್ಕೆ ನಾವು ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್ ಅಂತೇಳಿ ಮೆನ್ಷನ್ ಮಾಡ್ತೀವಿ. ಸೊ ಬ್ರಾಕೆಟ್ ಅಲ್ಲಿ EBT ಅಂತ ಮೆನ್ಷನ್ ಮಾಡ್ಬೋದು. ಸೊ ಈ ಒಂದು ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್ ಇಂದ ಟ್ಯಾಕ್ಸ್ನ ಡಿಡಕ್ಟ್ ಮಾಡಬೇಕು. ಸೊ ಮೈನಸ್, ಸೊ ಪ್ರಾಬ್ಲಮ್ ಅಲ್ಲಿ ನಮಗೆ ಇನ್ಕಮ್ ಟ್ಯಾಕ್ಸ್ ಕೊಟ್ಟಿದ್ದಾರೆ. ಸೊ ಮೈನಸ್ ಇನ್ಕಮ್ ಟ್ಯಾಕ್ಸ್. ಸೊ ಇನ್ಕಮ್ ಟ್ಯಾಕ್ಸ್ ವ್ಯಾಲ್ಯೂ ಬಂದು 30,000, 32,000. ಸೊ ಡಿಡಕ್ಟ್ ಮಾಡಿದಾಗ 2,25,000, 2,66,000 ಆಗುತ್ತೆ. ಸೊ ಈ ಒಂದು ಫೈನಲ್ ಆನ್ಸರ್ನ ನಾವು ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ಅಂತ ಕರಿತೀವಿ. ಸೊ ಬ್ರಾಕೆಟ್ ಅಲ್ಲಿ EAT ಅಂತ ಮೆನ್ಷನ್ ಮಾಡ್ಬೋದು. ಸೊ ಫಸ್ಟ್ ನಾವು ಕೊಟ್ಟಿರೋಂಥ ಇನ್ಫಾರ್ಮೇಶನ್ ಬೇಸ್ ಮೇಲೆ ಸೇಲ್ಸ್ ಇಂದ ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ವರೆಗೂ ಫೈಂಡ್ ಔಟ್ ಮಾಡಬೇಕು. ಸೊ ಅದಾದ್ಮೇಲಿಂದ ಪರ್ಸೆಂಟೇಜ್ ಕಾಲಮ್ಗೆ ಹೋಗೋಣ. ಸೊ ಇಲ್ಲಿ ಪ್ರಾಬ್ಲಮ್ ಅಲ್ಲಿ ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್ ಅಲ್ಲಿ ನೆಟ್ ಸೇಲ್ಸ್ ಬಂದು ಯಾವಾಗಲೂ 100% ಅಂತೇಳಿ ಮೆನ್ಷನ್ ಮಾಡಬೇಕು. ಸೊ ಈ ಒಂದು ನೆಟ್ ಸೇಲ್ಸ್ಗೆ ನಾವು ರಿಮೈನಿಂಗ್ ಐಟಮ್ಸ್ನ ಕಂಪೇರ್ ಮಾಡಿ ಪರ್ಸೆಂಟೇಜ್ ಎಷ್ಟು ಅಂತ ಹೇಳಿ ಮೆನ್ಷನ್ ಮಾಡ್ತಾ ಹೋಗಬೇಕು. ಸೊ ಫಸ್ಟ್ ನಾವು 2014ಗೆ ಫೈಂಡ್ ಔಟ್ ಮಾಡ್ತಾ ಹೋಗೋಣ. ಸೊ ನಾನು ಕ್ಯಾಲ್ಕುಲೇಷನ್ಸ್ ಬಂದು ಸೊ ಲೆಫ್ಟ್ ಸೈಡ್ ಬಂದು ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ತೀನಿ. ಸೊ 8 lakh ಬಂದು 100% ಅಂತೇಳಿ ಮೆನ್ಷನ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ವ್ಯಾಲ್ಯೂ ಬಂದು 5 lakh ಇದೆ. ಸೊ ಅಲ್ಲಿಗೆ 5 lakh ಡಿವೈಡ್ ಬೈ, ಸೊ ನಾವು ಎಲ್ಲ ವ್ಯಾಲ್ಯೂನು ನಾವು ನೆಟ್ ಸೇಲ್ಸ್ಗೆ ಕಂಪೇರ್ ಮಾಡ್ತಾ ಇರೋದ್ರಿಂದ
ನೆಟ್ ಸೇಲ್ಸ್ ವ್ಯಾಲ್ಯೂ ಬಂದು 8 ಲ್ಯಾಕ್ ಇದೆ. ಸೊ ಅಲ್ಲಿಗೆ ಡಿವೈಡ್ ಬೈ 8 ಲ್ಯಾಕ್ ಇಂಟು 100. ಸೊ ಫೈಂಡ್ ಔಟ್ ಮಾಡಿದಾಗ ನಮಗೆ 62.50% ಬರುತ್ತೆ. ಸೊ ನೆಕ್ಸ್ಟ್ ಒನ್ ಬಂದು ಗ್ರಾಸ್ ಪ್ರಾಫಿಟ್. ಗ್ರಾಸ್ ಪ್ರಾಫಿಟ್ ವ್ಯಾಲ್ಯೂ ಬಂದು 3 ಲ್ಯಾಕ್ ಇದೆ. ಸೊ ಅಲ್ಲಿಗೆ 3 ಲ್ಯಾಕ್ ಡಿವೈಡ್ ಬೈ ಸೇಮ್ ಮತ್ತೆ ಸೇಲ್ಸ್ ಮೇಲೆ ಮಾಡಬೇಕು 8 ಲ್ಯಾಕ್ ಇಂಟು 100. ಸೊ ಫೈಂಡ್ ಔಟ್ ಮಾಡಿದಾಗ ನಮಗೆ ಪರ್ಸೆಂಟೇಜ್ ಬಂದು 37.50 ಬರುತ್ತೆ. ಸೊ ನೆಕ್ಸ್ಟ್ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಬಂದು 50,000 ಡಿವೈಡ್ ಬೈ ಸೇಲ್ಸ್ ವ್ಯಾಲ್ಯೂ 8 ಲ್ಯಾಕ್ ಇಂಟು 100. ಸೊ ಫೈಂಡ್ ಔಟ್ ಮಾಡಿದಾಗ 6.25% ಬರುತ್ತೆ. ನೆಕ್ಸ್ಟ್ ಒನ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಬಂದು 20,000 ಡಿವೈಡ್ ಬೈ ಸೇಲ್ಸ್ ವ್ಯಾಲ್ಯೂ 8 ಲ್ಯಾಕ್ ಇಂಟು 100 ಮಾಡಿದಾಗ 2.50% ಬರುತ್ತೆ. ನೆಕ್ಸ್ಟ್ ಒನ್ ಟೋಟಲ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಬಂದು 70,000 ಡಿವೈಡ್ ಬೈ 8 ಲ್ಯಾಕ್ ಇಂಟು 100. ಸೊ ಫೈಂಡ್ ಔಟ್ ಮಾಡಿದಾಗ 8.75% ಬರುತ್ತೆ. ನೆಕ್ಸ್ಟ್ ಒನ್ ಆಪರೇಟಿಂಗ್ ಪ್ರಾಫಿಟ್ ಬಂದು 2,30,000 ಡಿವೈಡ್ ಬೈ 8 ಲ್ಯಾಕ್ ಇಂಟು 100. ಸೊ ಫೈಂಡ್ ಔಟ್ ಮಾಡಿದಾಗ 28.75% ಬರುತ್ತೆ. ನೆಕ್ಸ್ಟ್ ಒನ್ ನಾನ್ ಆಪರೇಟಿಂಗ್ ಇನ್ಕಮ್ 40,000 ಡಿವೈಡ್ ಬೈ 8 ಲ್ಯಾಕ್ ಇಂಟು 100. ಫೈಂಡ್ ಔಟ್ ಮಾಡಿದಾಗ 5% ಬರುತ್ತೆ. ನೆಕ್ಸ್ಟ್ ಒನ್ ಟೋಟಲ್ 2,70,000 ಡಿವೈಡ್ ಬೈ 8 ಲ್ಯಾಕ್ ಇಂಟು 100. ಸೊ ಫೈಂಡ್ ಔಟ್ ಮಾಡಿದ್ರೆ 33.75% ಬರುತ್ತೆ. ನೆಕ್ಸ್ಟ್ ಒನ್ ಇಂಟ್ರೆಸ್ಟ್ ಪೇಯ್ಡ್ 15,000 ಡಿವೈಡ್ ಬೈ 8 ಲ್ಯಾಕ್ ಇಂಟು 100. ಸೊ ಫೈಂಡ್ ಔಟ್ ಮಾಡಿದಾಗ 1.88% ಬರುತ್ತೆ. ನೆಕ್ಸ್ಟ್ ಒನ್ ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್ 2,55,000 ಡಿವೈಡ್ ಬೈ 8 ಲ್ಯಾಕ್ ಇಂಟು 100. ಸೊ ಫೈಂಡ್ ಔಟ್ ಮಾಡಿದಾಗ 31.88% ಬರುತ್ತೆ. ನೆಕ್ಸ್ಟ್ ಒನ್ ಇನ್ಕಮ್ ಟ್ಯಾಕ್ಸ್ 30,000 ಇದೆ. ಹಾಗೆ 30,000 ಡಿವೈಡ್ ಬೈ 8 ಲ್ಯಾಕ್ ಇಂಟು 100. ಸೊ ಫೈಂಡ್ ಔಟ್ ಮಾಡಿದಾಗ 3.75% ಬರುತ್ತೆ. ನೆಕ್ಸ್ಟ್ ಲಾಸ್ಟ್ ಒನ್ ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ 2,25,000 ಡಿವೈಡ್ ಬೈ 8 ಲ್ಯಾಕ್ ಇಂಟು 100. ಸೊ ಫೈಂಡ್ ಔಟ್ ಮಾಡಿದಾಗ 28.13% ಬರುತ್ತೆ. ಸೊ ಫಸ್ಟ್ ನಾವು 2014ಗೆ ಪರ್ಸೆಂಟೇಜ್ ಫೈಂಡ್ ಔಟ್ ಮಾಡಿದ್ದೀವಿ. ಸೊ ಇಲ್ಲಿ ಪ್ರತಿಯೊಂದು ವ್ಯಾಲ್ಯೂನ ನಾವು ಸೇಲ್ಸ್ಗೆ ಡಿವೈಡ್ ಮಾಡಿ ಇಂಟು 100 ಮಾಡಿದಾಗ ನಮಗೆ ಪರ್ಸೆಂಟೇಜ್ ಸಿಗುತ್ತೆ. ಸೊ ಇಲ್ಲಿ ಪ್ರತಿಯೊಂದು ಐಟಮ್ನು ನಾವು ಸೇಲ್ಸ್ಗೆ ಡಿವೈಡ್ ಮಾಡಿ ಇಂಟು 100 ಮಾಡಿದಾಗ ನಮಗೆ ಅದರದ್ದು ಪರ್ಸೆಂಟೇಜ್ ಬರುತ್ತೆ. ಸೊ ಇದೇ ಥರ ಇವಾಗ 2015ಗೆ ಯಾವ ಥರ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳ್ತೀನಿ. ಸೊ ಈ ಕಡೆ 2015 ಕ್ಯಾಲ್ಕುಲೇಷನ್ಸ್ ಸೇಮ್. ಸೊ ಇಲ್ಲಿ ಸೇಲ್ಸ್ ವ್ಯಾಲ್ಯೂ ಬಂದು 9 ಲ್ಯಾಕ್ ಇದೆ. ಅದನ್ನು ನಾವು 100% ಅಂತೇಳಿ ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ. ಸೊ ಅಲ್ಲಿಗೆ ನೆಕ್ಸ್ಟ್ ವ್ಯಾಲ್ಯೂ ಬಂದು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಸೊ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ವ್ಯಾಲ್ಯೂ ಬಂದು 5,50,000 ಡಿವೈಡ್ ಬೈ, ಸೊ 2015 ಸೇಲ್ಸ್ ವ್ಯಾಲ್ಯೂ ಬಂದು 9 ಲ್ಯಾಕ್ ಇದೆ. ಸೊ ಹಾಗಾಗಿ ಡಿವೈಡ್ ಬೈ 9 ಲ್ಯಾಕ್ ಇಂಟು 100. ಸೊ ಫೈಂಡ್ ಔಟ್ ಮಾಡಿದಾಗ ನಮಗೆ ಪರ್ಸೆಂಟೇಜ್ ಬಂದು 61.11 ಬರುತ್ತೆ. ನೆಕ್ಸ್ಟ್ ಒನ್ ಗ್ರಾಸ್ ಪ್ರಾಫಿಟ್ ವ್ಯಾಲ್ಯೂ ಬಂದು 3,50,000 ಡಿವೈಡ್ ಬೈ ಸೇಲ್ಸ್ ವ್ಯಾಲ್ಯೂ ಬಂದು 9 ಲ್ಯಾಕ್ ಇಂಟು 100. ಫೈಂಡ್ ಔಟ್ ಮಾಡಿದಾಗ ನಮಗೆ 38.89% ಬರುತ್ತೆ. ನೆಕ್ಸ್ಟ್ ಒನ್ 53,000 ಡಿವೈಡ್ ಬೈ 9 ಲ್ಯಾಕ್ ಇಂಟು 100. ಫೈಂಡ್ ಔಟ್ ಮಾಡಿದ್ರೆ 5.89% ಬರುತ್ತೆ. ನೆಕ್ಸ್ಟ್ ಒನ್ 24,000 ಡಿವೈಡ್ ಬೈ 9 ಲ್ಯಾಕ್ ಇಂಟು 100. ಸೊ ಮಾಡಿದಾಗ 2.67% ಬರುತ್ತೆ. ನೆಕ್ಸ್ಟ್ ಒನ್ 77,000 ಡಿವೈಡ್ ಬೈ 9 ಲ್ಯಾಕ್ ಇಂಟು 100 ಮಾಡಿದಾಗ ನಮಗೆ 8.56% ಬರುತ್ತೆ. ನೆಕ್ಸ್ಟ್ ಒನ್ 2,73,000 ಡಿವೈಡ್ ಬೈ 9 ಲ್ಯಾಕ್
ಇಂಟು 100. ಸೊ ಮಾಡಿದಾಗ ನಮಗೆ 30.33% ಬರುತ್ತೆ. ನೆಕ್ಸ್ಟ್ ಒನ್ 45,000 ಡಿವೈಡ್ ಬೈ 9 lakh ಇಂಟು 100. ಸೊ ಫೈಂಡ್ ಔಟ್ ಮಾಡಿದಾಗ 5% ಬರುತ್ತೆ. ನೆಕ್ಸ್ಟ್ ಒನ್ 3,18,000 ಡಿವೈಡ್ ಬೈ 9 lakh ಇಂಟು 100. ಸೊ ಫೈಂಡ್ ಔಟ್ ಮಾಡಿದಾಗ 35.33% ಬರುತ್ತೆ. ನೆಕ್ಸ್ಟ್ ಒನ್ 20,000 ಡಿವೈಡ್ ಬೈ 9 lakh ಇಂಟು 100. ಫೈಂಡ್ ಔಟ್ ಮಾಡಿದಾಗ 2.22% ಬರುತ್ತೆ. ನೆಕ್ಸ್ಟ್ ಒನ್ 2,98,000 ಡಿವೈಡ್ ಬೈ 9 lakh ಇಂಟು 100 ಮಾಡಿದಾಗ 33.11% ಬರುತ್ತೆ. ನೆಕ್ಸ್ಟ್ ಒನ್ 32,000 ಡಿವೈಡ್ ಬೈ 9 lakh ಇಂಟು 100 ಮಾಡಿದಾಗ ನಮಗೆ 3.56% ಬರುತ್ತೆ. ನೆಕ್ಸ್ಟ್ ಲಾಸ್ಟ್ ಒನ್ 2,66,000 ಡಿವೈಡ್ ಬೈ 9 lakh ಇಂಟು 100 ಮಾಡಿದಾಗ 29.56% ಬರುತ್ತೆ. ಸೊ ಸೇಮ್. ಸೊ ಹೆಂಗೆ ನಾವು 2014ಗೆ ಪರ್ಸೆಂಟೇಜ್ ಫೈಂಡ್ ಔಟ್ ಮಾಡ್ತೀವಿ, ಅದೇ ಥರ 2015ಅಲ್ಲಿ ಸೇಲ್ಸ್ ವ್ಯಾಲ್ಯೂ ಬಂದು 9 lakh ಇತ್ತು. ಹಾಗಾಗಿ ಎಲ್ಲ ವ್ಯಾಲ್ಯೂಗೂ ಡಿವೈಡ್ ಬೈ 9 lakh ಇಂಟು 100 ಮಾಡಿದಾಗ ನಮಗೆ ಪರ್ಸೆಂಟೇಜ್ ಸಿಗುತ್ತೆ. ಸೊ ಈ ಒಂದು ಮೆಥಡಲ್ಲಿ ನಾವು ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡ್ಬೋದು. ಸೆಕೆಂಡ್ ಕ್ವಶನ್, ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಪ್ರಿಪೇರ್ ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್. ಪ್ರಾಬ್ಲಮಲ್ಲಿ 2 years ಇನ್ಫಾರ್ಮೇಷನ್ಸ್ ಪ್ರೊವೈಡ್ ಮಾಡಿದ್ದಾರೆ. ಸೇಲ್ಸ್ 10 lakh, 8 lakh, ಕಾಸ್ಟ್ ಆಫ್ ಗುಡ್ ಸೋಲ್ಡ್ 6 lakh, 4 lakh, ಅಡ್ಮಿನಿಸ್ಟ್ರೇಷನ್, ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ 2 lakh, 1,40,000, ಅದರ್ ಇನ್ಕಮ್ಸ್ 40,000, 20,000, ಇನ್ಕಮ್ ಟ್ಯಾಕ್ಸ್ 1,20,000, 1,40,000. ಸೊ ಈ ಪ್ರಾಬ್ಲಮಲ್ಲಿ 2 years ಇನ್ಫಾರ್ಮೇಷನ್ಸ್ ಪ್ರೊವೈಡ್ ಮಾಡಿದ್ದಾರೆ, 2016 ಮತ್ತು 2017. ಸೊ ಫಸ್ಟು 2016 ಬರುತ್ತೆ. ನೆಕ್ಸ್ಟು ಪರ್ಸೆಂಟೇಜ್ ಕಾಲಮ್, ಅದಾದ್ಮೇಲಿಂದ 2017 ಪರ್ಸೆಂಟೇಜ್ ಕಾಲಮ್. ಸೊ ಫಸ್ಟು ಸೇಲ್ಸಿಂದ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸೊ ಪ್ರಾಬ್ಲಮಲ್ಲಿ ಸೇಲ್ಸ್ ಇನ್ಫಾರ್ಮೇಷನ್ಸ್ ಪ್ರೊವೈಡ್ ಮಾಡಿದ್ದಾರೆ. ಸೊ ವ್ಯಾಲ್ಯೂಸ್ ಬಂದು 10 lakh, 8 lakh. ಸೊ ಸೇಲ್ಸಿಂದ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ನ ಡಿಡಕ್ಟ್ ಮಾಡಬೇಕು. ಸೊ ಮೈನಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ವ್ಯಾಲ್ಯೂ ಬಂದು 6 lakh, 4 lakh. ಸೊ ಡಿಡಕ್ಟ್ ಮಾಡಿದಾಗ 4 lakh ಬರುತ್ತೆ. ಸೊ ಪಾಸಿಟಿವ್ ಆನ್ಸರ್ ಆಗಿರೋದ್ರಿಂದ ಗ್ರಾಸ್ ಪ್ರಾಫಿಟ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಬ್ರಾಕೆಟಲ್ಲಿ ಎ ಅಂತ ಮೆನ್ಷನ್ ಮಾಡ್ತೀವಿ. ಸೊ ನೆಕ್ಸ್ಟ್ ಮೈನಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಸೊ ಪ್ರಾಬ್ಲಮ್ ಅಲ್ಲಿ ನಮಗೆ ಅಡ್ಮಿನಿಸ್ಟ್ರೇಷನ್ ಅಂಡ್ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಒಟ್ಟಿಗೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಒಟ್ಟಿಗೆ ಬರ್ಕೊಂತೀವಿ ನಾವು. ಅಡ್ಮಿನಿಸ್ಟ್ರೇಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್. ವ್ಯಾಲ್ಯೂ ಬಂದು 2 lakh, 1,40,000. ಸೊ ಅಲ್ಲಿಗೆ ಟೋಟಲ್ ಮಾಡಿದಾಗ ಸೇಮ್ ವ್ಯಾಲ್ಯೂ ಬರುತ್ತೆ. ಸೊ ಈ ಒಂದು ವ್ಯಾಲ್ಯೂಗೆ ನಾವು ಟೋಟಲ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂತೇಳಿ ಮೆನ್ಷನ್ ಮಾಡ್ತೀವಿ. ಸೊ ಬ್ರಾಕೆಟ್ ಅಲ್ಲಿ ಬಿ ಅಂತ ಮೆನ್ಷನ್ ಮಾಡ್ತೀವಿ. ಸೊ ನೆಕ್ಸ್ಟ್ ನಾವು ಗ್ರಾಸ್ ಪ್ರಾಫಿಟ್ ಇಂದ ಟೋಟಲ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ನ ಡಿಡಕ್ಟ್ ಮಾಡಬೇಕು. ಸೊ ಡಿಡಕ್ಟ್ ಮಾಡಿದಾಗ ನಮಗೆ ಇಲ್ಲಿ ವ್ಯಾಲ್ಯೂ ಬಂದು
2,60,000 ಬರುತ್ತೆ. ಸೊ ಪಾಸಿಟಿವ್ ಆನ್ಸರ್ ಆಗಿರೋದ್ರಿಂದ ಇದನ್ನ ನಾವು ಆಪರೇಟಿಂಗ್ ಪ್ರಾಫಿಟ್ ಅಂತೇಳಿ ಮೆನ್ಷನ್ ಮಾಡ್ತೀವಿ. ಸೊ ಬ್ರಾಕೆಟ್ ಅಲ್ಲಿ ಎ ಮೈನಸ್ ಬಿ. ಸೊ ನೆಕ್ಸ್ಟ್ ಈ ಒಂದು ಆಪರೇಟಿಂಗ್ ಪ್ರಾಫಿಟ್ಗೆ ನಾವು ನಾನ್ ಆಪರೇಟಿಂಗ್ ಇನ್ಕಮ್ನ ಆ್ಯಡ್ ಮಾಡಬೇಕು. ಸೊ ಪ್ಲಸ್ ನಾನ್ ಆಪರೇಟಿಂಗ್ ಇನ್ಕಮ್. ಪ್ರಾಬ್ಲಮ್ ಅಲ್ಲಿ ನಮಗೆ ಅದರ್ ಇನ್ಕಮ್ ಬಂದು 40,000 20,000 ಕೊಟ್ಟಿದ್ದಾರೆ. ಸೊ 40,000 20,000 ಆ್ಯಡ್ ಮಾಡಿದಾಗ 2,40,000 2,80,000 ಆಗುತ್ತೆ. ಸೊ ಇದಕ್ಕೆ ನಾವು ಟೋಟಲ್ ಅಂತ ಮೆನ್ಷನ್ ಮಾಡ್ತೀವಿ. ಸೊ ಈ ಒಂದು ಟೋಟಲಿಂದ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ನ ಡಿಡಕ್ಟ್ ಮಾಡಬೇಕು. ಸೊ ಮೈನಸ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಸೊ ಪ್ರಾಬ್ಲಮ್ ಅಲ್ಲಿ ನಮಗೆ ಯಾವುದೇ ತರಹದ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಇನ್ಫಾರ್ಮೇಶನ್ಸ್ ಪ್ರೊವೈಡ್ ಮಾಡಿಲ್ಲ. ಸೊ ಹಂಗಾಗಿ ನಿಲ್ ಅಂತ ಮೆನ್ಷನ್ ಮಾಡ್ತೀವಿ. ಸೊ ಡಿಡಕ್ಟ್ ಮಾಡಿದಾಗ ನಮಗೆ ಸೇಮ್ ವ್ಯಾಲ್ಯೂ ಬರುತ್ತೆ. 2,40,000 2,80,000. ಸೊ ಈ ಒಂದು ವ್ಯಾಲ್ಯೂನ ನಾವು ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್ ಅಂತ ಕರಿತೀವಿ. ಸೊ ಬ್ರಾಕೆಟ್ ಅಲ್ಲಿ EBT. ಸೊ ನೆಕ್ಸ್ಟ್ ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್ ಇಂದ ನಾವು ಟ್ಯಾಕ್ಸ್ನ ಡಿಡಕ್ಟ್ ಮಾಡಬೇಕು. ಸೊ ಪ್ರಾಬ್ಲಮ್ ಅಲ್ಲಿ ನಮಗೆ ಇನ್ಕಮ್ ಟ್ಯಾಕ್ಸ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ಮೈನಸ್ ಇನ್ಕಮ್ ಟ್ಯಾಕ್ಸ್. ಸೊ ಇನ್ಕಮ್ ಟ್ಯಾಕ್ಸ್ ವ್ಯಾಲ್ಯೂ ಬಂದು 1,20,000 1,40,000. ಸೊ ಡಿಡಕ್ಟ್ ಮಾಡಿದಾಗ ನಮಗೆ ಸೇಮ್ 1,20,000 1,40,000 ಬರುತ್ತೆ. ಸೊ ಈ ಒಂದು ವ್ಯಾಲ್ಯೂನ ನಾವು ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ಅಂತ ಕರಿತೀವಿ. ಸೊ ಬ್ರಾಕೆಟ್ ಅಲ್ಲಿ EAT ಅಂತ ಮೆನ್ಷನ್ ಮಾಡ್ತೀವಿ. ಸೊ ಅಲ್ಲಿಗೆ ಕೊಟ್ಟಿರೋ ಇನ್ಫಾರ್ಮೇಶನ್ ಇಂದ ಸೊ ಸೇಲ್ಸ್ ಇಂದ ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ವರೆಗೂ ಫೈಂಡ್ ಔಟ್ ಮಾಡಿದ್ದಾಯ್ತು. ಸೊ ಈಗ ಫಸ್ಟ್ ನಾವು 2016ಗೆ ಪರ್ಸೆಂಟೇಜ್ ಫೈಂಡ್ ಔಟ್ ಮಾಡೋಣ. ಸೊ 2016 ಅಲ್ಲಿ ಸೇಲ್ಸ್ ವ್ಯಾಲ್ಯೂ ಬಂದು 10 lakh ಇದೆ. ಸೊ ಸೇಲ್ಸ್ನ ನಾವು ಯಾವಾಗಲೂ 100% ಅಂತೇಳಿ ಮೆನ್ಷನ್ ಮಾಡಬೇಕು. ಸೊ ಈ ಒಂದು ಸೇಲ್ಸ್ ವ್ಯಾಲ್ಯೂ ಇಂದ ನಾವು ರಿಮೈನಿಂಗ್ ವ್ಯಾಲ್ಯೂಸ್ದು ಪರ್ಸೆಂಟೇಜ್ ಫೈಂಡ್ ಔಟ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಬಂದು ಕಾಸ್ಟ್ ಆಫ್ ಗುಡ್ ಸೋಲ್ಡ್. ಕಾಸ್ಟ್ ಆಫ್ ಗುಡ್ ಸೋಲ್ಡ್ ವ್ಯಾಲ್ಯೂ ಬಂದು 6 lakh ಡಿವೈಡ್ ಬೈ ಸೇಲ್ಸ್ ವ್ಯಾಲ್ಯೂ ಬಂದು 10 lakh ಇಂಟು 100. ಸೊ ಮಾಡಿದಾಗ ನಮಗೆ 60% ಬರುತ್ತೆ. ಸೊ ನೆಕ್ಸ್ಟ್ ಗ್ರಾಸ್ ಪ್ರಾಫಿಟ್ ವ್ಯಾಲ್ಯೂ ಬಂದು 4 lakh ಇದೆ. ಅಲ್ಲಿಗೆ 4 lakh ಡಿವೈಡ್ ಬೈ 10 lakh ಇಂಟು 100. ಸೊ ಮಾಡಿದಾಗ ನಮಗೆ 40% ಬರುತ್ತೆ. ನೆಕ್ಸ್ಟ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಬಂದು 2 lakh ಇದೆ. ಸೊ ಅಲ್ಲಿಗೆ 2 lakh ಡಿವೈಡ್ ಬೈ 10 lakh ಇಂಟು 100 ಮಾಡಿದಾಗ 20% ಬರುತ್ತೆ. ಸೊ ಇಲ್ಲಿ ನಮಗೆ ಟೋಟಲ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಬಂದು ಸೇಮ್ ವ್ಯಾಲ್ಯೂ ಇರೋದ್ರಿಂದ ಸೇಮ್ ಅದೇ 2 lakh ಡಿವೈಡ್ ಬೈ 10 lakh ಇಂಟು 100 ಮಾಡಿದಾಗ ಸೇಮ್ 20% ಬರುತ್ತೆ. ನೆಕ್ಸ್ಟ್ ಒನ್ ಆಪರೇಟಿಂಗ್ ಪ್ರಾಫಿಟ್. ಸೊ A ಮೈನಸ್ B ಮಾಡಿದಾಗ ಆಪರೇಟಿಂಗ್ ಪ್ರಾಫಿಟ್ ಬರುತ್ತೆ. ಸೊ ಆಪರೇಟಿಂಗ್ ಪ್ರಾಫಿಟ್ ವ್ಯಾಲ್ಯೂ ಬಂದು ಸೇಮ್ 2 lakh ಇದೆ. ಸೊ 2 lakh ಡಿವೈಡ್ ಬೈ 10 lakh ಮಾಡಿದಾಗ ಸೇಮ್ 20% ಬರುತ್ತೆ. ನೆಕ್ಸ್ಟ್ ಒನ್ ನಾನ್ ಆಪರೇಟಿಂಗ್ ಇನ್ಕಮ್ ವ್ಯಾಲ್ಯೂ ಬಂದು 40,000 ಇದೆ. ಸೊ 40,000 ಡಿವೈಡ್ ಬೈ 10 lakh ಇಂಟು 100 ಮಾಡಿದಾಗ ನಮಗೆ 4.00% ಬರುತ್ತೆ. ನೆಕ್ಸ್ಟ್ ಒನ್ ಟೋಟಲ್ ವ್ಯಾಲ್ಯೂ ಬಂದು 2,40,000 ಇದೆ. ಹಾಗೆ 2,40,000 ಡಿವೈಡ್ ಬೈ 10 lakh ಇಂಟು 100 ಮಾಡಿದಾಗ ನಮಗೆ 24% ಬರುತ್ತೆ. ಸೊ ನೆಕ್ಸ್ಟ್ ಬಂದು ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಬಂದು ನಿಲ್ ಇರೋದ್ರಿಂದ ನಿಲ್ ಅಂತಾನೆ ಮೆನ್ಷನ್ ಮಾಡ್ತೀವಿ. ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್ ಬಂದು ಸೇಮ್ 2,40,000 ಇರೋದ್ರಿಂದ ಸೇಮ್ 24% ಬರುತ್ತೆ. ನೆಕ್ಸ್ಟ್ ಬಂದು ಇನ್ಕಮ್ ಟ್ಯಾಕ್ಸ್ ವ್ಯಾಲ್ಯೂ ಬಂದು 1,20,000 ಇದೆ.
ಸೊ ಅಲ್ಲಿಗೆ 1,20,000 ಡಿವೈಡ್ ಬೈ 10 lakh ಇಂಟು 100 ಮಾಡಿದಾಗ 12% ಬರುತ್ತೆ. ಸೊ ನೆಕ್ಸ್ಟ್ ಫೈನಲ್ ಆನ್ಸರ್ ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ 1,20,000. ಸೊ 1,20,000 ಡಿವೈಡ್ ಬೈ 10 lakh ಇಂಟು 100. ಸೊ ಮಾಡಿದಾಗ ನಮಗೆ ಸೇಮ್ 12% ಬರುತ್ತೆ. ಸೊ ಇಲ್ಲಿಗೆ ಸೇಲ್ಸ್ ಇನ್ಫಾರ್ಮೇಷನಿಂದ ಅಷ್ಟು ವ್ಯಾಲ್ಯೂಸ್ದು ಪರ್ಸೆಂಟೇಜ್ನ ಫೈಂಡ್ ಔಟ್ ಮಾಡಿದ್ದಾಯಿತು. ಸೊ ನೆಕ್ಸ್ಟ್ ಈಗ 2017. ಸೊ 2017ನಲ್ಲಿ ಸೇಲ್ಸ್ ವ್ಯಾಲ್ಯೂ ಬಂದು 8 lakh ಇದೆ. ಸೊ 8 lakhನ 100% ಅಂತೇಳಿ ಮೆನ್ಷನ್ ಮಾಡ್ತೀವಿ. ಸೊ ನೆಕ್ಸ್ಟು ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ವ್ಯಾಲ್ಯೂ ಬಂದು 4 lakh ಇದೆ. ಸೊ ಅಲ್ಲಿಗೆ 4 lakh ಡಿವೈಡ್ ಬೈ 8 lakh ಇಂಟು 100. ಸೊ ಮಾಡಿದಾಗ ನಮಗೆ 50% ಬರುತ್ತೆ. ನೆಕ್ಸ್ಟ್ ಸೇಮ್ 4 lakh ವ್ಯಾಲ್ಯೂ ಇದೆ. ಸೊ 4 lakh ಡಿವೈಡ್ ಬೈ 8 lakh ಇಂಟು 100 ಮಾಡಿದಾಗ ಸೇಮ್ 50% ಬರುತ್ತೆ. ನೆಕ್ಸ್ಟ್ ಒಂದು ಬಂದು ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಬಂದು 1,40,000 ಡಿವೈಡ್ ಬೈ 8 lakh ಇಂಟು 100 ಮಾಡಿದಾಗ 17.50% ಬರುತ್ತೆ. ಸೊ ಸೇಮ್ ವ್ಯಾಲ್ಯೂ ಬಂದು ಟೋಟಲ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಇರೋದ್ರಿಂದ ಸೇಮ್ ಪರ್ಸೆಂಟೇಜ್ ಬರುತ್ತೆ 17.50%. ಸೊ ನೆಕ್ಸ್ಟು ಆಪರೇಟಿಂಗ್ ಪ್ರಾಫಿಟ್ ಬಂದು 2,60,000 ಡಿವೈಡ್ ಬೈ 8 lakh ಇಂಟು 100 ಮಾಡಿದಾಗ ನಮಗೆ 32.50% ಬರುತ್ತೆ. ನೆಕ್ಸ್ಟ್ ಬಂದು ನಾನ್ ಆಪರೇಟಿಂಗ್ ಇನ್ಕಮ್ 20,000 ಡಿವೈಡ್ ಬೈ 8 lakh ಇಂಟು 100 ಮಾಡಿದಾಗ 2.50% ಬರುತ್ತೆ. ನೆಕ್ಸ್ಟ್ ಟೋಟಲ್ ವ್ಯಾಲ್ಯೂ ಬಂದು 2,80,000 ಡಿವೈಡ್ ಬೈ 8 lakh ಇಂಟು 100 ಮಾಡಿದಾಗ 35% ಬರುತ್ತೆ. ಸೊ ಇಲ್ಲಿ ಡಿಡಕ್ಟ್ ಮಾಡೋದಕ್ಕೆ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಬಂದು ಯಾವುದೇ ಥರದ ಇನ್ಫಾರ್ಮೇಷನ್ ಇಲ್ಲ. ಸೊ ನಿಲ್ ಆಗಿರೋದ್ರಿಂದ ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್ ಬಂದು ಸೇಮ್ 2,80,000 ಇದೆ. ಅಲ್ಲಿಗೆ ಸೇಮ್ ಪರ್ಸೆಂಟೇಜ್ 35.00. ನೆಕ್ಸ್ಟ್ 1,40,000 ಇನ್ಕಮ್ ಟ್ಯಾಕ್ಸ್ ವ್ಯಾಲ್ಯೂ. ಸೊ 1,40,000 ಡಿವೈಡ್ ಬೈ 8 lakh ಇಂಟು 100 ಮಾಡಿದಾಗ ನಮಗೆ 17.50% ಬರುತ್ತೆ. ಸೊ ಇಲ್ಲಿ ಡಿಡಕ್ಟ್ ಮಾಡಿದಾಗ ನಮಗೆ ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ಬಂದು ಸೇಮ್ 1,40,000 ಇದೆ. ಅಲ್ಲಿಗೆ ಸೇಮ್ ಪರ್ಸೆಂಟೇಜ್ 17.50%. ಸೊ ಕೊಟ್ಟಿರೋಂಥ 8 lakh ವ್ಯಾಲ್ಯೂ ಮೇಲೆ ಸೊ ಅಷ್ಟು ರಿಮೈನಿಂಗ್ ವ್ಯಾಲ್ಯೂಸ್ದು ಪರ್ಸೆಂಟೇಜ್ನ ಫೈಂಡ್ ಔಟ್ ಮಾಡಿದ್ದೀವಿ. ಸೊ ಈ ಒಂದು ಮೆಥಡಲ್ಲಿ ನಾವು ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡಬೇಕಾಗತ್ತೆ. ಸೊ ಈ ಒಂದು ವಿಡಿಯೋನಲ್ಲಿ ಡೌಟ್ಸ್ ಅಥವಾ ಸಜೆಷನ್ಸ್ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ.